ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. 5 ವರ್ಷ ನಾನೇ ಸಿಎಂ, ಕ್ರಾಂತಿ ಗೀತೆಗಳನ್ನು ಪಕ್ಕಕ್ಕೆ ತಳ್ಳಿ ಪಟ್ಟದಾಟಕ್ಕಿಳಿದ ಸಿದ್ದು ತಂತ್ರಗಾರಿಕೆ ಹೈಕಮಾಂಡ್ ಅನ್ನೇ ಇಕ್ಕಟ್ಟಿಗೆ ಸಿಲುಕಿಸಿದೆ. ಭವಿಷ್ಯದ ಬಿಕ್ಕಟ್ಟಿನಿಂದ ಪಲಾಯನಗೈದ ಡಿಕೆಶಿ ಐ ಸ್ಟ್ಯಾಂಡ್ ಬೈ ಸಿಎಂ ಅಂತ ಸದ್ಯಕ್ಕೆ ಶಸ್ತ್ರತ್ಯಾಗ ಮಾಡಿದಂತೆ ಕಾಣ್ತಾ ಇದೆ. ಆದರೆ ಹೆಬ್ಬಂಡೆ ಮನದಲ್ಲಿ ಯುದ್ಧಕ್ಕೆ ಸೈಲೆಂಟ್ ಸ್ಕೆಚ್ ಸಿದ್ಧ ಆಗ್ತಾ ಇದೆ. ಇಕ್ಬಾಲ್ಗೆ ಎಲ್ಲಿಂದ ಶಕ್ತಿ ಬಂತು? ನೋಟಿಸ್ ಕೊಟ್ಟರು ಮಾತಿಗೆ ಬದ್ಧ ಅಂತಿದ್ದಾರೆ. ಅಪಸ್ವರ ಎತ್ತದಂತೆ ಡಿಕೆಶಿ ಮತ್ತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅತ್ತ ಸಿದ್ದು ಬಣ ಫುಲ್ ಆಕ್ಟಿವ್ ಮೂಡ್ನಲ್ಲಿದೆ. ಲಾಟರಿ ಮಾತಿಗೆ BR ಪಾಟೀಲ್ ಯೂ ಟರ್ನ್ ತಗೊಂಡ್ರೆ ಸುರ್ಜೇವಾಲಾ ಸಭೆ ವಿಜಯೇಂದ್ರಗೆ ಬೇರೆ ಸಂಶಯ ಕಾಡ್ತಾ ಇದೆ. ನಂದಿ ಬೆಟ್ಟ ಬೆಂಗಳೂರಿಗರ ಸ್ವರ್ಗ. ಇವತ್ತು ಇದೇ ಗಿರಿಧಾಮದಲ್ಲಿ ಸರ್ಕಾರವೇ ಠಿಕಾಣಿ ಹಾಕಿತ್ತು. ಬಯಲು ಸೀಮೆಗೆ ಭರಪೂರ ಕೊಡುಗೆ ಕೊಟ್ಟಂತ ಸರ್ಕಾರ ರಾಮನಗರ ಬಳಿಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೆಸರನ್ನು ಬದಲಾಯಿಸಿದೆ. ಬಾಗೇಪಲ್ಲಿ ಹೆಸರು ಭಾಗ್ಯನಗರವಾಗಿ ಮರುನಾಮಕರಣ ಆಗಿದೆ. ರಾಜ್ಯದಲ್ಲಿ ಹೃದಯಾಘಾತದಿಂದ ಸರಣಿ ಸಾವುಗಳಿಗೆ ಕೋವಿಡ್ ವ್ಯಾಕ್ಸಿನ್ ಕಾರಣನ? ನಿನ್ನೆ ಸಿಎಂ ಟ್ವೀಟ್ ಒಂದು ಸಂಶಯ ಹುಟ್ಟಿಸಿದೆ. ಆದರೆ ಅದೆಲ್ಲ ಸುಳ್ಳು ಅಂತ ಕೇಂದ್ರ ಆರೋಗ್ಯ ಇಲಾಖೆ ಹೇಳಿದೆ. ಇತ್ತ ದಾವಣಗೆರೆ, ಕಲಬುರಗಿ, ಧಾರವಾಡದಲ್ಲೂ ಹಾರ್ಟ್ ಬ್ರೇಕಿಂಗ್ ಸುದ್ದಿಗಳು ಎದೆ ಬಡಿತ ಹೆಚ್ಚಿಸ್ತಾ ಇದೆ. ಬಡವರ ರಕ್ತ ಹೀರಿದ ಪ್ರತಿಷ್ಠಿತ ಕ್ಯಾನ್ಸರ್ ಆಸ್ಪತ್ರೆಯ ಹೀನ ಕೆಲಸಗಳು ಬೆಚ್ಚಿ ಬೀಳಿಸ್ತಾ ಇದೆ. SCG ಹಾಸ್ಪಿಟಲ್ ಕ್ಲಿನಿಕಲ್ ಟ್ರಯಲ್ ಅಟ್ಟಹಾಸ ಆತಂಕಕ್ಕೆ ತಳ್ಳಿದೆ. ಈ ಬೆನ್ನಲ್ಲೇ ಕೇಂದ್ರ ಸರ್ಕಾರ ತನಿಖೆಗೆ ಅಸ್ತು ಹೊಂದಿದೆ. ನ್ಯೂಸ್ ಫಸ್ಟ್ನ ಈ ಮೆಗಾ ಸುದ್ದಿ ಬ್ರೇಕ್ ಆದ ಬಳಿಕ ರಾಜೀನಾಮೆಯ ಪರ್ವ ಶುರುವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.